ಹಾಯ್ ಗೈಸ್, ಇದು ಬೂತಾಯಿ ಮೀನು. ನಮ್ ಕಡೆ ಬೈಗೆ ಮೀನು ಅಂತ ಕೂಡ ಕರೀತಾರೆ. ಇದನ್ನ ಇವತ್ತು ಕ್ಲೀನಿಂಗ್ ಮಾಡಿ ಹಾಗೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಕ್ಲೀನಿಂಗು ಹಾಗೆ ಸಾಂಬಾರು ಹೇಗ್ ಮಾಡೋದು ಅಂತ ಹೇಳಿ ಡೀಟೇಲ್ ಆಗಿ ನೋಡ್ಕೊ ಬಂದ್ಬಿಡೋಣ. ಸೂಪರ್ ಟೇಸ್ಟ್ ಕೊಡೋಂತ ಬೂತಾಯಿ ಮೀನ್ ಸಾಂಬಾರ್ನ ಪ್ರಿಪೇರ್ ಮಾಡೋದು ಹೇಗೆ ನೋಡೋಣ. ಬನ್ನಿ ಇವಾಗ ಕ್ಲೀನ್ ಮಾಡಕ್ಕೆ ಹೋಗೋಣ. ಫಸ್ಟ್ ಕ್ಲೀನ್ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತೀವಿ. ಒಳಗಡೆ ಮೊಟ್ಟೆ ಕೂಡ ಇದೆ, ಬನ್ನಿ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ತಾನೇ ತಗೊಂಡಿರೋ ಫ್ರೆಶ್ ಆಗಿರೋ ಬೂತಾಯಿ ಮೀನು ನೋಡಿ, ಹೀಗಿರುತ್ತೆ ಮೀನು. ಇದ್ರಕ್ಕಿಂತ ಸ್ವಲ್ಪ ಸೈಜ್ ಸಣ್ಣದಾಗೂ ಬರುತ್ತೆ, ದೊಡ್ಡದಾಗೂ ಬರುತ್ತೆ. ನಾವು ತಗೊಂಡಿರೋ ಮೀನು ಈ ಸೈಜ್ ಅಲ್ಲಿ ಇದೆ. ನೋಡ್ತಾ ಇದ್ರೆ ಏನೋ ಒಂಥರ ತಲೆ ನೋಡಕ್ಕೆ ಹಾವ್ ತರನೇ ಕಾಣಿಸುತ್ತೆ, ಭಯ ಆಗುತ್ತೆ ನೋಡಿ. ಮೈ ಮೇಲೆಲ್ಲ ಈ ತರ ಸ್ಟಿಕ್ಕರ್ಸ್ ಇರುತ್ತೆ, ನಾವು ಹುರುಬುಲ್ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನ ನೀಟಾಗಿ ಹೋಗೋ ತರ ರಿಮೂವ್ ಮಾಡಬೇಕು. ಚೆನ್ನಾಗಿ ಕಲ್ಲಿಗೆ ಹಾಕಿ ತಿಕ್ಬಹುದು. ನೋಡಿ, ಈ ತರ ಕಾಣಿಸ್ತಾ ಇದೆ ಅಲ್ವಾ ಸ್ಟಿಕ್ಕರು. ಇದೆಲ್ಲ ನೀಟಾಗಿ ಮೈ ಮೇಲೆ ಇರೋದೆಲ್ಲ ಹೋಗ್ಬೇಕು, ಅವಾಗ ಕಲರ್ ಬರುತ್ತೆ. ಇದು ಚೆನ್ನಾಗಿ ನೀಟಾಗಿ ತೆಗೆದ್ಮೇಲೆ ಕಟ್ ಮಾಡ್ಬಿಟ್ಟು ಒಳಗಡೆ ಇರೋ ಗಲೀಜ್ ಎಲ್ಲದನ್ನು ಸೈಡ್ ಮಾಡಿ ನೀಟಾಗಿ ಫಿಶ್ ಮಾತ್ರನೇ ಇಟ್ಕೋಬೇಕಾಗುತ್ತೆ. ಅದ್ ಹೇಗ್ ಮಾಡೋದು ಏನು ಅಂತೇಳಿ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ಈ ಮೀನಿಗೆ ಕಿವಿರಿರುತ್ತೆ, ಹಾಗೆ ಕಿವಿರು, ರೆಕ್ಕೆ, ಪುಕ್ಕ ಎಲ್ಲದನ್ನು ಕಟ್ ಮಾಡಿ ತೆಗೆದು ಬಿಸಾಡ್ಬೇಕು. ಬಾಯಿ ನೋಡಿ ಹೇಗೆ ಓಪನ್ ಮಾಡಿದೆ, ಚೆನ್ನಾಗಿದೆ ಬಾಯಿ ನೋಡಕ್ ಒಂಥರ. ನೋಡಿ, ಸೈಡ್ ಅಲ್ಲಿ ಓಪನ್ ಮಾಡಿದ್ರೆ ಈ ತರ ಕಿವಿರ್ ಕಾಣಿಸುತ್ತೆ. ಈ ಕಿವಿರ್ನೆಲ್ಲ ಕಿತ್ತಿ ಬಿಸಾಡ್ಬೇಕು. ಹಾಗೆ ಪಕ್ಕದಲ್ಲಿರೋ ರೆಕ್ಕೆಗಳು ಕೂಡ ಕಟ್ ಮಾಡ್ಬೇಕು, ಎರಡು ಸೈಡು ಕಿವಿರ್ ಬರುತ್ತೆ. ಹಾಗೆ ಅದೇ 4-5 ರೆಕ್ಕೆ ಇದೆ ನೋಡಿ, ಈ ತರ ಅದನ್ನ ಕಟ್ ಮಾಡ್ಬೇಕು. ಬಾಲ ಕೂಡ ಕಟ್ ಮಾಡ್ಬೇಕು. ನೀಟಾಗಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಒಳಗಡೆ ಕಳ್ಳು ಪಚ್ಚಿ ತೆಗೆದ್ಬಿಟ್ರೆ ಫಿಶ್ ರೆಡಿ ಆಗ್ಬಿಡುತ್ತೆ. ಕಳ್ಳು ಪಚ್ಚಿ ಹೇಗ್ ತೆಗಿಯೋದು ಬನ್ನಿ ನೋಡೋಣ. ಈ ತರ ಎಲ್ಲ ಸಿಟಿಲಿ ಉಜ್ಜಿ ಮಾಡಿ ತೆಗಿಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಳ್ಳಿ ಮನೇಲಾದ್ರೆ ಈ ತರ ಕಲ್ಲು ಹಾಕೊಂಡಿರ್ತಾರಲ್ವಾ, ನೀಟಾಗಿ ಹುರುಬುಲ್ ಹೋಗೋ ತನಕ ಚಂದ ಮಾಡಿ ತಿಕ್ಕಬಹುದು. ತಿಕ್ಕದ್ಮೇಲೆ ಈ ತರ ಒಳಗಡೆ ಇರೋದನ್ನ ತೆಗಿತಾರೆ. ಹೇಗ್ ತಿಕ್ತಾರೆ ಏನು ಅಂತ ಹೇಳಿ ತೋರಿಸ್ತೀನಿ. ಈಗ ಇದು ಒಳಗಡೆ ನೋಡಿ, ಈ ತರ ಹೀಗೆ ಕಟ್ ಮಾಡಿ ನೀಟಾಗಿ ಬಾಯಲ್ಲಿ ಕೈ ಹಾಕ್ಬಿಟ್ಟು ಸೈಡಲ್ಲಿ ಇರೋದು ಆ ತರ ಅದೆಲ್ಲ ಗಲೀಜೆಲ್ಲ ತೆಗೆದ್ಬಿಡ್ತಾರೆ. ವೇಸ್ಟೇಜ್ ಅದು ಯಾವುದಕ್ಕೂ ಬರೋದಿಲ್ಲ. ಒಳಗಡೆ ಮೊಟ್ಟೆ ಇರುತ್ತೆ, ಮೊಟ್ಟೆನ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ತರ ಮೊಟ್ಟೆ ಕಾಣಿಸ್ತಾ ಇರುತ್ತೆ. ಮೊಟ್ಟೆ ಏನು ಬಿಸಾಡೋದು ಬೇಡ, ಮೊಟ್ಟೆ ಚೆನ್ನಾಗಿರುತ್ತೆ. ಅದು ಎಳೆ ಮೊಟ್ಟೆ. ಇನ್ನು ನೋಡಿ, ಬಲ್ತಿರೋ ಮೊಟ್ಟೆ ಆದ್ರೆ ಈ ತರ ಯೆಲ್ಲೋ ಕಲರ್ ಬರುತ್ತೆ, ಎಳೆ ಮೊಟ್ಟೆ ಆದ್ರೆ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಇರುತ್ತೆ. ಈ ತರ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ನೋಡಿ, ಕಲರ್ ಈ ತರ ವೈಟ್ ಕಲರ್ ನೀರ್ ಬರ್ಬೇಕು, ಅಲ್ಲಿ ತನಕ ತೊಳೆದು ರೆಡ್ ಕಲರ್ ನೀರ್ ಹೋಗೋ ತನಕ ಕ್ಲಿಯರ್ ಆಗಿ ತೊಳ್ಕೊಬೇಕು. ಹಾಗೆ ಸ್ವಲ್ಪ ಕಾಳುಮೆಣಸಿನ ಕಾಳು, ಮೆಂತೆ ಎಲ್ಲದನ್ನು ಹುರ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಡ್ಬೇಕು. ನಮ್ಮಮ್ಮ ಸಾಂಬಾರ್ ಮಾಡ್ತಾ ಇದ್ದಾರೆ. ಹಾಗೆ ಕಾಳುಮೆಣಸಿನ ಕಾಳು, ಮೆಂತೆ ಎರಡನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆಯಿಲ್ ಫ್ರೈ ಮಾಡದೆ ಹಾಗೇನೆ ಖಾಲಿ ತವದಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ, ಅರ್ಧದಷ್ಟು ಈರುಳ್ಳಿನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂತೀವಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಂತೀವಿ. ಹಸಿ ಈರುಳ್ಳಿನೂ ಬೇಕಾಗುತ್ತೆ, ಈ ತರ ಹುರ್ಕೊಂಡ್ಲು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನಾವು ಅರ್ಧಕ್ಕರ್ಧ, ಹಸಿದರ್ಧ, ಸ್ವಲ್ಪ ಹಿಂಗ್ ಹುರ್ಕೊಂಡಿರೋದಕ್ಕರ್ಧ ಅಂತ ಹೇಳ್ಬಿಟ್ಟು ಅರ್ಧರ್ಧ ಮಾಡಿದೀವಿ. ಹಾಗೆ ಕಾಯಿ, ಹಸಿಮೆಣಸಿನ್ಕಾಯಿ, ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಟೊಮೊಟೊ, ಹುರ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಹಾಕೊತಾ ಇದ್ದಾರೆ. ಇನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕಾಗಿಲ್ಲ. ಇಷ್ಟನ್ನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸಿ, ಅದೇ ಕಾಳುಮೆಣಸಿನಕಾಳು, ಮೆಂತೆ ಇಷ್ಟನ್ನ ಹಾಕ್ಬಿಟ್ಟು ಚಂದ ಮಾಡಿ ನೈಸಾಗಿ ಸಾಫ್ಟಾಗಿ ಕಾಣೋ ಥರ ಮಿಕ್ಸಿನ ಮಾಡ್ಕೋಬೇಕು. ಯಾಕಂದರೆ ಆದಷ್ಟು ನೈಸಾಗಿರ್ಬೇಕು ಮೀನು ಸಾರಿಗೆ. ಆಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಒಗ್ಗರಣೆ ಹಾಕಿ ರುಬ್ಬಿಡ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲೆ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಬೇಕು. ಚಂದ ಮಾಡಿ ಕುದಿಬೇಕದು. ಕುದಿಯೋಕ್ಕಿಂತ ಮುಂಚೆನೇ ಮೀನು ಹಾಕಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಬೇಕು. ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಉಪ್ಪು ಹಾಕಿ, ಹುಳಿ ಕೂಡ ಆಲ್ರೆಡಿ ಹಾಕಿದ್ದೀವಿ. ಉಪ್ಪು, ಹುಳಿ ಎಲ್ಲದು ಖಾರ ಚೆನ್ನಾಗಿ ಕುದಿಬೇಕೆಲ್ಲದನ್ನು. ಕುದ್ದು ನೊರೆ 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 ಬರ್ತಾ ಇದೆ ನೋಡಿ. ಈ ತರ ಬರೋ ಟೈಮಲ್ಲಿ ನಾವು ಮೀನು ಒಂದೊಂದಾಗಿ ಹಾಕಬೇಕು. ಈ ಮೀನು ಸಾರು ಅಂತಲ್ಲ, ಯಾವುದೇ ಮೀನು ಸಾರಾದ್ರೂ ಅಷ್ಟೇ, ಮಸಾಲೆ ಕುದ್ದ ಮೇಲೆ ಮೀನು ಹಾಕಿದ್ರೇ ಸಖತ್ ಟೇಸ್ಟ್ ಆಗಿರುತ್ತೆ. ಮೊದಲೇ ಹಾಕಬಾರ್ದು, ಮೀನುಗಳು ಕೂಡ ಕರಗೋಗ್ತವೆ. ಈ ಮೀನು ಕರಗೋದಿಲ್ಲ. ಇದ್ರ ವಿಶೇಷ ಅಂದರೆ ಇದೇನಪ್ಪ, ಬೇಗ ಕರಗೋದಿಲ್ಲ. ಹಾಕೋಬೇಕಾದ್ರೆ ಸಾಫ್ಟ್ ಆಗಿರುತ್ತೆ. ಸಾಂಬಾರೊಳಗೆ ಹಾಕಿ ಸ್ವಲ್ಪ ಬೇಯ್ತಾ ಇದ್ದಂಗೆನೆ ಸೆಟ್ಕೊಂಡು ಹೋದರಂಗೆ ಗಟ್ಟಿ ಆಗ್ಬಿಡ್ತವೆ ಈ ಮೀನುಗಳು. ನೋಡಿ, ಇವಾಗಷ್ಟೇ ಮೀನು ಹಾಕಿದ್ದೀವಿ. ಜಾಸ್ತಿ ಟೈಮ್ ಏನು ತಗೊಳಲ್ಲ ಇದು ಬೇಯಕ್ಕೆ, ಸ್ವಲ್ಪ ಟೈಮಲ್ಲೇ ಬೆಂದ್ಬಿಡುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಇವಾಗೆಲ್ಲ ಸೆಟ್ಕೊಬಿಟ್ಟಿದೆ. ನೋಡಿ ಯಾವ ಥರ ಆಗಿದೆ ಮೀನು ಅಂತ ಹೇಳಿ. ತುಂಬ ಟೇಸ್ಟ್ ಬರುತ್ತೆ ಮಾತ್ರ ಈ ಸಾಂಬಾರು. ನಮ್ಮಮ್ಮ ಊಟಕ್ಕೆ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ.
ರೈಸ್ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಸಾಂಬಾರು ಬೈಗೆ ಮೀನು ಹಾಕ್ಕೊಂಡು ತಿಂತಾ ಇದ್ದರೆ ಈ ಮಳೆಗಾಲದಲ್ಲಂತೂ ಏನು ಟೇಸ್ಟ್ ಕೊಡುತ್ತೆ ಗೊತ್ತಾ, ಸೂಪರ್ ಟೇಸ್ಟ್ ಕೊಡುತ್ತೆ. ಹಾಗೆ ಫ್ರೈ ಕೂಡ ಮಾಡೋಣ ಅಂದ್ಕೊಂಡ್ವಿ, ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಾಯ್.